ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮ ವಾತಃ ದೃಷ್ಟಿಪ್ರಸಾದ ಪುಷ್ಟ್ಯಾಯು ಸ್ವಪ್ನಸು ತ್ವಕ್ ದಾಢ್ಯಕೃತ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ 8ನೇ ದಿನದ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ. ಹಾಗೂ ಇವತ್ತಿನ ವಿಷಯ ಅಭ್ಯಂಗ, ಅಂದರೆ ತೈಲ ಮಸಾಜ್. ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ನಮ್ಮ ಚರಕಾಚಾರ್ಯರು ಹೇಳ್ತಾರೆ. ಅದರಲ್ಲೂ ಮಳೆಗಾಲದಲ್ಲಿ ತಿಲತೈಲದಿಂದ ಹಚ್ಚಿಕೊಂಡ್ರೆ ಇನ್ನೂ ಉತ್ತಮ. ತಲೆ, ಕಿವಿ, ಪಾದಗಳಿಗೆ ವಿಶೇಷವಾಗಿ ಮಾಡಿಕೊಳ್ಳಿ ಅಂತ. ಇದರ ಪ್ರಯೋಜನ ಏನು? ವಾತಶಮನ, ಚರ್ಮದ ದಾಢ್ಯತೆ, ನಿದ್ರೆಯಲ್ಲಿ ಸುಧಾರಣೆ ಕಾಣಿಸುವಂಥದ್ದು ಹಾಗೂ ಮನಸ್ಸಿನ ಶಾಂತಿ. ಏನು ಆಧ್ಯಾತ್ಮಿಕವಾಗಿ ಇದ್ರ ಬಗ್ಗೆ ಏನಾದ್ರು ಇದೆಯಾ ರೆಫರೆನ್ಸ್ ಅಂದ್ರೆ ನೋಡೋಣ. ಅಭ್ಯಂಗ ಅಂದ್ರೆ ಯಾಕೆ ಇದ್ರ ಬಗ್ಗೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ, ದೇಹ ಆತ್ಮ ಒಂದು ದೇವಾಲಯವಾಗಿದೆ. ಏನು ರಥನ ದೇಹಕ್ಕೆ ಹೋಲಿಸಿದ್ರೆ, ರಥವನ್ನ ಅದರ ಒಳಗಡೆ ಇರುವಂತಹ ದೇವರು ಆತ್ಮ. ಆದ್ರಿಂದ ಅದನ್ನ ಗೌರವದಿಂದ ನೋಡ್ಕೋಬೇಕು ಅಂತ ಒಂದು ಆಧ್ಯಾತ್ಮದ ಕ್ರಿಯೆ. ಅಭ್ಯಂಗ ಅಷ್ಟಾಂಗ ಹೃದಯದಲ್ಲಿಯೂ ಅದರ ರೆಫರೆನ್ಸ್ ಇದೆ. ಅದನ್ನ ದಿನಚರಿಯಲ್ಲಿ ಖಂಡಿತವಾಗ್ಲೂ ಮಾಡಲೇಬೇಕು. ಅಂದ್ರೆ ದೈನಂದಿನ ಆಚರಣೆ, ದಿನನಿತ್ಯದಲ್ಲಿ ಮಾಡ್ತಾ ಹೋದ್ರೆ ನಿಮಗೆ ದೀರ್ಘಾಯುಷ್ಯ, ಸೌಂದರ್ಯ, ದೃಢತೆ ಎಲ್ಲವೂ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ. ಯಾವ ಪ್ರಕೃತಿಯವರು ಅಥವಾ ಯಾವ ವಾತದ ರೋಗಗಳಿಗೆ ಯಾವ ಎಣ್ಣೆ ಉಪಯೋಗಿಸೋದು? ಹಾಗಾದ್ರೆ ಎಳ್ಳೆಣ್ಣೆ. ಪಿತ್ತದ ಪ್ರಕೃತಿಯವರಿಗೆ ಅಥವಾ ಪಿತ್ತದ ರೋಗದಕ್ಕೆ ಸಂಬಂಧಪಟ್ಟಿರುವಂಥದ್ದು ಉತ್ತಮವಾಗಿರುವಂಥದ್ದು ತೆಂಗಿನ ಎಣ್ಣೆ. ಹಾಗೆ ಕಫಕ್ಕೆ ಅಂದ್ರೆ ಕಫ ಪ್ರಕೃತಿಯವರಿಗೆ, ಕಫದ ರೋಗಗಳಿಗೆ ಇದ್ದಂಗೆ ಸಾಸಿವೆ ಎಣ್ಣೆ ಅಭ್ಯಂಗಕ್ಕೆ ಉಪಯೋಗ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ಸುಧಾರಿಸುತ್ತೆ. ಧಾತುಗಳಲ್ಲಿ ಅಂದ್ರೆ ಏನು ದೇಹದ ಅಂಗಾಂಗಗಳಲ್ಲಿ ಪೋಷಣೆ ಆಗತ್ತೆ. ಹಾಗೂ ಚರ್ಮದ ಮುಖಾಂತರ ಆಮವನ್ನ ತೆಗೆದುಹಾಕುತ್ತೆ. ಹಾಗೆ ನರಮಂಡಲವನ್ನ ಆಳವಾಗಿ ಶಾಂತಗೊಳಿಸುವಂತ ಪ್ರಕ್ರಿಯೆ ಈ ಅಭ್ಯಂಗದಿಂದ. ಇದನ್ನ ಅಟ್ಲೀಸ್ಟ್ ವಾರದಲ್ಲಿ 3 ದಿನನಾರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ತುಂಬಾ ಅತ್ಯಂತ ಶಕ್ತಿಶಾಲಿ ತಡೆಗಟ್ಟುವ ರೋಗ ಅಭ್ಯಾಸಗಳಲ್ಲಿ ಒಂದಾಗಿದೆ, ಆರೋಗ್ಯ ಅಭ್ಯಾಸಗಳಲ್ಲಿ ಒಂದಾಗಿದೆ. ಇದನ್ನ ಆಧುನಿಕ ವಿಜ್ಞಾನದ ಪ್ರಕಾರ ಈ ಚಿಕಿತ್ಸಕ ಏನು ಸ್ಪರ್ಶದ ಕಾರ್ಟಿಸೋಲ್ ಅನ್ನ ಕಡಿಮೆ ಮಾಡುತ್ತೆ, ಸೆರೋಟೋನಿನ್ ಮತ್ತು ಡೋಪಮೈನ್ ಅನ್ನ ಹೆಚ್ಚಿಸುವಂಥದ್ದು, ಚರ್ಮದಲ್ಲಿ ಸ್ಪರ್ಶಾತ್ಮಕ ನಾರುಗಳನ್ನ ಸಕ್ರಿಯಗೊಳಿಸುವಂಥದ್ದು, ಮೆದುಳಿನ ಭಾವನಾತ್ಮಕ ಕೇಂದ್ರ, ಅದು ನಿಮಗೆ ಗೊತ್ತಿದೆ, ತುಂಬಾ ಸೂಕ್ಷ್ಮವಾಗಿರೋದು, ಯಾವುದೇ ಒಂದು ಸಂವೇದನೆಗಳಿಗೆ ಅತ್ಯಂತ ಬೇಗ ಪ್ರತಿಕ್ರಿಯೆ ಅನಿಸೋದು. ಅಂತ ಭಾವನಾತ್ಮಕ ಕೇಂದ್ರಗಳಿಗೆ ನೇರವಾಗಿ ಶಾಂತಗೊಳಿಸುವಂತ ಸಂಕೇತಗಳನ್ನು ಕಳಿಸುವಂತ ವಿಶೇಷ ನರವು. ಸೊ ಇದು ಈ ಅಭ್ಯಂಗ ಮಾಡೋದ್ರಿಂದ ಶಾಂತಗೊಳಿಸುತ್ತೆ. ಹಾಗಾದ್ರೆ ಇವತ್ತಿನ ಅಭ್ಯಾಸ ಏನು ಅಂತ. ಇವತ್ತು ರಜೆ ದಿನ, ಭಾನುವಾರ. ಸ್ನಾನ ಮಾಡಕ್ ಮೊದಲು ಒಂದು 15 ನಿಮಿಷ ಎಣ್ಣೆನ ಬೆಚ್ಚಗೆ ಮಾಡ್ಕೊಳ್ಳಿ. ಒಲೆ ಮೇಲೆ ಡೈರೆಕ್ಟ್ ಇಡಬಾರ್ದು. ಅದನ್ನ ಬಿಸಿನೀರಿನ ಪಾತ್ರೆಯಲ್ಲಿ ಒಂದು ಎಣ್ಣೆನ ಒಂದು ಬೌಲ್ಗೆ ಹಾಕಿ ಅದನ್ನ ಬಿಸಿನೀರಲ್ಲಿಡಿ. ಯಾಕೆಂದ್ರೆ ಅದ್ರ ಪಾಕ ಹಾಳಾಗಲ್ಲ. ಅದಕ್ಕೋಸ್ಕರ ಅದನ್ನ ಬೆಚ್ಚಗಿರೋ ಎಣ್ಣೆಯನ್ನ ಮೈಗೆ ಹಚ್ಕೊಂಡು ಮಸಾಜ್ ಮಾಡಿ ನೆತ್ತಿಯಿಂದ ಪ್ರಾರಂಭಿಸಬೇಕು. ಕೈಕಾಲುಗಳಿಗೆ ಚಲಿಸಿ ಯಾವಾಗಲೂ ಹೃದಯದ ಕಡೆಗೆ ಚಲಿಸ್ತಾ ಹೋಗ್ಬೇಕು. ಹಾಗೂ ಏನು ಮಂಡಿ ಜಾಯಿಂಟ್ಸ್ಗಳಲ್ಲಿ ಒಂದು ವೃತ್ತಾಕಾರದಲ್ಲಿ ನಿಮ್ಮ ಮಸಾಜ್ ಇರಲಿ. ಹಾಗೆ ಒಂದು 15 ನಿಮಿಷ ಬಿಟ್ಟು ನಂತರ ಒಂದು ಬಿಸಿನೀರನ್ನು, ಬೆಚ್ಚಗಿನ ನೀರು ಅಥವಾ ಬಿಸಿನೀರು ತಡೆಯುವಷ್ಟು ಸ್ನಾನ ಮಾಡಿ. ನಂತರ ನೋಡಿ ನಿಮ್ಮಲ್ಲಿ ಒಂದು ಶಾಂತತೆ ಅಥವಾ ಬದಲಾವಣೆ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಎಂತೆಂಥ ಬದಲಾವಣೆಗಳಾಗುತ್ತೆ ಗಮನಿಸಿ. ನಾಳೆ ಖಂಡಿತವಾಗ್ಲೂ ಹೇಳ್ತೀರಲ್ವಾ? ಅಲ್ಲಿ ತನಕ ಸಿಗೋಣ. ಹರಿ ಓಂ.